ಓ ಮಾತೆ ಭೂಮಾತೆ, ನಿನ್ನೆಲ್ಲರೂ ಏನಂತ ತಂದೆ ತಾಯಿ ಕರೆದುಕೊಂಡು ಅನಾಥವಾದ ನನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದು ನನ್ನ ಮಾವನರು ತನ್ನ ಮಕ್ಕಳಂತೆ ಮಾಡಿದ್ದಾರೆ. ಆ ನನ್ನ ಮಾವನಿಗೆ ಯಾವುದೇ ರೀತಿ ಕಷ್ಟ ಕೊಡಬೇಡಂತ ನಾನು ನಿನ್ನಲ್ಲಿ ಹೆಸರು ಬೇಡಿಕೊಳ್ಳುತ್ತೇನೆ. ತಾಯಿ ತಂದೆ ಕರೆದುಕೊಂಡು ಅನಾಥವಾದ ನನಗೆ ತಂದೆಯಾಗಿ ತಾಯಿಯಾಗಿ ಇಷ್ಟೊಂದು ಪ್ರೀತಿಸಿದ್ದಾರೆ. ಅಂತರ ಬಾಳಿಗೆ ಯಾವತ್ತಿ ಬಿರುಗಾಳಿ ಬಿಡಬೇಡಂತ ನಾನು ನಿಮಗೆ ಭಕ್ತಿ ಪೂರ್ವಕ ಬೇಡಿಕೊಳ್ಳುತ್ತಾ ಈ ಭಕ್ತಿಯಿಂದ ಬೇಡಿಕೊಳ್ಳೆ. ಆ ಅಕಂಠೇಶ್ವರ ಅಜ್ಜನ ಪೂಜೆ ಮುಗಿತೇನಮ್ಮ? ಬನ್ನಿ ಮಾವ, ಪೂಜೆ ಮುಗಿತು. ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಬೇಡಿ. ದೇವರು ಬರತಿ ಸದಾ ಅಜ್ಜನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಿ. ಏನೊಂದು ಕಾಪಾಡ್ತಾಳೆ ಮಾವ ಈ ತಾಯಿ. ನಮ್ಮ ಪಾಲಿಗೆ ಕಲ್ಲಾಗಿ ಕುಳಿಸಿದ್ದಾಳೆ. ತಂದೆ ಇಲ್ಲದೆ ತಾಯಿ ಇಲ್ಲದೆ ಅನಾಥಳ ನನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದು ತಂದೆ ತಾಯಿಯಾಗಿ ನನ್ನನ್ನು ಮಾಡಿ ನನಗೆ ಒಂದೇ ಒಂದು ಉದ್ಯೋಗ ದೊರಕಲಿಲ್ಲ. ಈ ಭೂಮಿಯಲ್ಲಿ ತೂಕದಲ್ಲಿ ತೂಗಬೇಕಂತ ನಾನು ಸಾಕಷ್ಟು ಕನಸು ಕಂಡಿದೆ. ಆ ಕನಸೆಲ್ಲ ನಿರಾಶರಾಗಿ ಹೋಯಿತು ಮಾವ. ಈಗ ನೀವೇ ನನ್ನ ಪಾಲಿಗೆ ದೇವರು ಮಾವ. ನೀನೇನು ಚಿಂತೆ ಮಾಡಬೇಡಮ್ಮ, ನೀನೇನು ಚಿಂತೆ ನಿನ್ನ ತಾಯಿ ಅಣ್ಣನಾಗಿ ನಾನಿದ್ದೇನೆ. ನಿನ್ನೆಲ್ಲ ಕೆಲಸಗಳನ್ನು ನಾನು ನನಸು ಮಾಡ್ತೀನಮ್ಮ. ನೀನು ಇನ್ನೂ ಎಷ್ಟು ವಿದ್ಯೆ ಕಲಿಬೇಕಂತ ಇದೆಯಾ? ನೀನು ಕಲಿಯಮ್ಮ. ನಿನ್ನ ಕೆಲಸನ್ನು ನನಸು ಮಾಡಕ್ಕೆ ನಾವು ನನ್ನ ಓದಿಗೆ ಸಾಕು ಮಾವ. ನಿಮ್ಮ ಮಕ್ಕಳಾದ ಶಿವಲಿಂಗ ಮತ್ತು ಅವರಿಬ್ಬರು ಓದಲಿ. ಆಮೇಲೆ ಅವರು ಓದಿ ದೊಡ್ಡ ಅಧಿಕಾರಿಯಾಗಿ ಬಂದರೆ ಈ ನಿನ್ನ ಶಿಷ್ಯಗೆ ಸಂತೋಷ ಮಾವ, ಸಂತೋಷ. ಎಂತ ಆದರ್ಶ ಗುಣದವಳು ಭಾರತಿ ನೀನು. ಎಂತ ಆದರ್ಶ! ನೀನು ಬರೇ ಭಾರತಿ ಅಲ್ಲ, ಭವ್ಯ ಭಾರತ. ನಿಜವಾಗ್ಲೂ ನೀನು ಸರಸ್ವತಿ ಮಗಳೇ. ನೀನು ನನ್ನ ತಂಗಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಭವ್ಯ ಭಾರತಿ ಅಮ್ಮ, ಭವ್ಯ ಭಾರತಿ. ಹಿಂದೆ ನಿನ್ನ ವಿಷಯನ್ನು ನನ್ನ ಮಗ ಮಹಾದೇವನಿಗೆ ತಿಳಿಸಿ ಮದುವೆ ಬಗ್ಗೆ ಮಾತಾಡ್ಬೇಕಂತ ಇದ್ದೀನಮ್ಮ. ನೀನು ಒಪ್ಪಿಗೆ ಇದೆಯಾ? ಏನು ಮಾವ, ನನಗೆ ಒಪ್ಪಿಕೊಳ್ಳಿ ಅಂತ ಸ್ಪಷ್ಟ ಹಾಕ್ತಾ ಇದ್ದಿರಲಿಲ್ಲ ಮಾವ. ತಂದೆ ಆದ್ರೂ ನೀವೇ, ತಾಯಿ ಆದ್ರೂ ನೀವೇ ಅನಾಥಳಾದ ನನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದು ನನ್ನನ್ನು ಜೋಪಾನ ಮಾಡಿದ್ರಿ. ಒಂದೇ ತಾಯಿ ಮಕ್ಕಳಂತೆ ನನ್ನನ್ನು ನೋಡಿಕೊಳ್ತಾ ಇದ್ದೀರಾ. ನಿಮ್ಮ ಇಚ್ಛೆ ಎನ್ನಂತೆ ಆಗಲಿ ಮಾವ. ನಿನ್ನಂತ ಆದರ್ಶ ಗುಣದವಳು ನಮ್ಮ ಮನೆ ಸೊಸೆಯಾಗಿ ಬಂದರೆ ನಮ್ಮ ಮನೆತನ ಬಂಗಾರದ ಮನೆತನ ಆಗುತ್ತೆ. ಅಪ್ಪ ಅಪ್ಪ, ಸೊಸೆ ಒಂದಿಗೆ ಒಳ್ಳೆಯ ಜೋರಾಗಿ ಮಾತನಾಡುತ್ತಿಯಲ್ಲ, ಇವಳೇನು ನಿನಗೆ ಟೈಕದ ಪಾಠ ಹೇಳಿಕೊಡ್ತಾ ಏನು? ಅಲ್ಲೋ ಮಾದೇವ, ಯಾವಾಗ ನೋಡಿದ್ರು ಬರೀ ಹುಡುಗಾಟನೇ ಆಡ್ತಾ ಇರ್ತೀಯಲ್ಲ. ಅಲ್ಲ, ಅದು ಸರಿ, ಹೊಲದಲ್ಲಿ ತುಂಬಾ ಕೆಲಸ ಇದೆ ಅಂತೇಳಿ ಹೊಲಕ್ಕೆ ಹೋಗಿದ್ದೆಲ್ಲ, ಆಗ್ಲೇ ಬಂದೆಲ್ಲ. ಅಪ್ಪ, ಶೇಂಗಾ ಬಿತ್ತೋದು ಅಲ್ಲೇ ನಿಂತು ಹೋಯ್ತಪ್ಪ. ಯಾಕೆ? ತಮ್ಮಂದಿರ ಪತ್ರ ಬಂದಿತ್ತೆಂದು ಪೋಸ್ಟ್ಮನ್ ಹೇಳಿದ. ತೆಗೆದುಕೊಂಡು ಅಲ್ಲೇ ನಿಲ್ಲಿಸಿ ಪತ್ರವನ್ನು ತೆಗೆದುಕೊಂಡು ಬಂದೇನಪ್ಪ, ತೆಗೆದುಕೊಳ್ಳು. ಅದೇನಂತ ಬೇಗನೆ ಓದಿ ಹೇಳಪ್ಪ. ಅಷ್ಟೊಂದು ಶಾಲೆ ಕಲಿತವರ ಪತ್ರ ನನ್ನಿಂದ ಓದುವುದು ಆಗುದಿಲ್ಲಪ್ಪ, ಅದು ಓದಿ ಹೇಳಿಬಿಡು. ತಮ್ಮಂದಿರ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಕಣಪ್ಪ ನಿಂದು. ಮದೇವ, ನಿನ್ನ ತಮ್ಮಂದಿರು ಬರೆದ ಪತ್ರ ಹೇಳು. ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗ ಶಿವಲಿಂಗ ಮಾಡುವ ನಮಸ್ಕಾರಗಳು. ನಾನು ಇಲ್ಲೆಲ್ಲೇ ಚೆನ್ನಾಗಿದ್ದೇನೆ. ನಿಮಗೆ ಪತ್ರ ಬರೆಯಲು ಕಾರಣವೇನೆಂದರೆ ಅಣ್ಣ ಇಂಟರ್ವ್ಯೂಗೆ ಹೋಗಿದ್ದಾನೆ. ಹಾಗಾಗಿ ಇಲ್ಲಿ ಸ್ಕೂಲಿಗೆ 4,000 ರೂಪಾಯಿ ಹಣ ಬೇಕಾಗಿದೆ. ಅಲ್ಲಿ ನೀವು ಕಳಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿ ಅಣ್ಣ ಮತ್ತು ಭಾರತಿ ಚೆನ್ನಾಗಿದ್ದಾರೆ. ಇಂತಿ ನಿಮ್ಮ ಮಗ ಶಿವಲಿಂಗ. ಹೇಳಿದ್ಯಾ ಮಾದೇವ? ವಿದ್ಯಾಭ್ಯಾಸದ ಆಶ್ಚರ್ಯವನ್ನು. ಅಪ್ಪ, ಇವರ ವಿಷಯವನ್ನು
ಕೇಳಿ ನನಗಂತೂ ಹೇಳಲಾರದಷ್ಟು ಸಂತೋಷವಾಯಿತು. ಬೇಗನೆ ಹೋಗಿ ಸಾಹುಕಾರ ಸಿದ್ದಪ್ಪನ ಹತ್ತಿರ ಹಣವನ್ನು ತೆಗೆದುಕೊಂಡು ಬರಲೇ. ಅಷ್ಟೊಂದು ಹಣ ಹೇಗಾದರೂ ಮಾಡಿ ನಾನು ತೆಗೆದುಕೊಂಡು ಬರ್ತೇನಪ್ಪ. ಈ ವರ್ಷ ಶೇಂಗಾದ ಮಾಲಿನಲ್ಲಿ ಮುಟ್ಟಿಸಿರುವುದಾಗಿ ಸಾಹುಕಾರರಿಗೆ ಹೇಳಿ ತಿಳಿಸಿ ಬೇಗನೆ ಬಂದು ಬಿಡುತ್ತೇನೆ. ಮಾಧವ, ಅಷ್ಟೊಂದು ಹಣ ತರಬೇಡಪ್ಪ. ಒಂದ್ ಸ್ವಲ್ಪ ಹಣ ಮನೆಯಲ್ಲಿದೆ, ಬೇಕಾದ್ರೆ ಒಂದು 2,000 ರೂಪಾಯಿ ಮಾತ್ರ ತಗೊಂಡು. ಹಾಗನ್ನ ಬೇಡಪ್ಪ, ಮತ್ತೆ ಅಂತ ಸಮಯ ಬಂದಾಗ ಅವುಗಳನ್ನು ಕಳಿಸಿಕೊಟ್ಟರಾಯ್ತು. ಈಗ 4,000 ಹಣವನ್ನು ತೆಗೆದುಕೊಂಡು ಬರುತ್ತೇನೆ. ಸರಿ. ಮಾವ ಬರುವುದು ತಡ ಆಗಬಹುದು, ಊಟ ಮಾಡಿಕೊಂಡು ಹೋಗಬಹುದಿಲ್ಲ. ಬೇಡ ಭಾರತಿ, ತಮ್ಮಂದಿರ ವಿಷಯವನ್ನು ಕೇಳಿ ನನ್ನ ಹಸುವೆ ನುಸುಳಿ ಹೋಗಿದೆ. ಅಪ್ಪನವರ ಜೊತೆ ನೀನು ಊಟ ಮುಗಿಸಿಕೋ, ನಾನು ಹೋಗಿ ಬರುತ್ತೇನೆ. ಭಾರತಿ, ತಮ್ಮಂದರ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ಎಷ್ಟೊಂದು ಅಂತ ನಿಮ್ಮ ಹಗಲು ರಾತ್ರಿ ಎನ್ನದೆ ತಮ್ಮಂದಿರಿಗೋಸ್ಕರ ಅವನ ಮೈ ಚರ್ಮ ಸುಲಿದುಕೊಂಡು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕೆಲಸ ಮಾಡ್ತಾನೆ. ಮುಂದೆ ಅವರು ತಮ್ಮಂದರಿಗೆ ಒಂದು ನೌಕರಿ ಸಿಕ್ಕಿ ಅವಾಗ ಅವನಿಗೆ ವಿಶ್ರಾಂತಿ ಸಿಗುತ್ತೆ ಅಮ್ಮ, ಅವಾಗ ಅವನಿಗೆ ವಿಶ್ರಾಂತಿ ಸಿಗುತ್ತೆ. ಎಲ್ಲ ದೇವರ ಇಚ್ಛೆ. ನಾವು ಅಂದುಕೊಂಡಾಗ ಏನಾಗುತ್ತೆ ಅಮ್ಮ, ಎಲ್ಲ ದೇವರ ಇಚ್ಛೆ. ನಿಜ ಮಾವ, ಬ್ರಹ್ಮ ಬರೆಯಲು ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ. ಮರಳಿ ಅವನದಲ್ಲಿ ಕೂಡ ಸಾಧ್ಯವಿಲ್ಲ ಮಾವ. ಅಪ್ಪ, ಸಿದ್ದಪ್ಪ ಸಾಹುಕಾರು ಮನೆಯಲ್ಲಿಲ್ಲಂತೆ ಅವರ ಮಗ ರಮೇಶಪ್ಪನವರು ಹೇಳಿದರು. ಹಾಗಾದ್ರೆ ಹಣದ ವಿಚಾರ ಹೇಗಪ್ಪ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನೀನೊಬ್ಬ ದೊಡ್ಡ ಒಕ್ಕಲಿಗನಾಗಪ್ಪ ಎಂದು ಬಸವ ಜಯಂತಿ ದಿನ ನನ್ನ ಕೈ ಬೆರಳಿಗೆ ಒಂದು ತೊಲಿ ತೂಕದ ಬಂಗಾರ ಉಂಗುರವನ್ನು ಬಿಡಿಸಿದ್ದೆಲ್ಲಪ್ಪ. ಅದನ್ನೇ ಮಾರಿ ಹಣ ತಂದಿದ್ದೇನೆ. ಮಾದೇವ, ಕೆಲಸ ಮಾಡಿಬಿಟ್ಟೆ ಮಾದೇವ, ಎಂತ ಕೆಲಸ ಮಾಡಿಬಿಟ್ಟೆ. ಅಲ್ಲ, ಪ್ರೀತಿಯಿಂದ ತಂದೆ ಮಗನ ಗುರ್ತಿಗಾಗಿ ಉಂಗುರ ಕೊಟ್ಟಿದ್ದನ್ನ ಅದನ್ನು ಮಾರಿಕೊಂಡು ಬಂದಿಲ್ಲ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ. ಹೊಡೆಯಪ್ಪ ಹೊಡೆ. ತಂದೆ ಮಗನಿಗೆ ಎಷ್ಟೊಂದು ಆಕ್ರೋಶದಿಂದ ಹೊಡೆದರು, ಅದು ಮಗನಿಗೆ ಪ್ರೀತಿಯ ಪೆಟ್ಟು. ನೀನಿಟ್ಟ ಪ್ರೀತಿ ಇಂದು ನಿನ್ನ ಕಿರಿಯ ಮಕ್ಕಳಿಗೆ ಇಟ್ಟೆನ್ನು ತಿಳಿದುಕೊಪ್ಪ. ಅವರ ಓದು ಮುಗಿದರೆ ಸಾಕು. ತೆಗೆದುಕೊಳ್ಳಪ್ಪ ಈ ಹಣವನ್ನು. ಮಾದೇವ, ಏನಂದು ಹೇಳಿ ಉತ್ತರಿಸಲಪ್ಪ ಈ ನಿನ್ನ ಮಾತಿಗೆ? ಏನಂದು ತಿಳಿ ಉತ್ತರ ಕೊಡ ಮಾದೇವ. ಬೇಗನೆ ಹೋಗಿ ಆ ಹಣವನ್ನು ಎಮ್ಮವ ಮಾಡಿ ಬಾ ಹೋಗಪ್ಪ, ಎಮ್ಮವ ಮಾಡಿ ಬಾ ಹೋಗ. ಭಾರತಿ, ನಿಮ್ಮ ಮಾವನಿಗೆ ಪ್ರಸಾದ ಕೊಡಮ್ಮ. ಮಾವ, ನೀವು ಬನ್ನಿ ಮಾವ. ಬೇಡಮ್ಮ, ನೀವೇ ಹೋಗಿ ಬನ್ನಿ. ಎದ್ದೇಳು ಭಾರತಿ. ಈ ತಂದೆ ಸದಾ ಅಖಂಡೇಶ್ವರನ ಕೃಪ ಸದಾ ನಮ್ಮ ಮೇಲೆ ಇರಲಿ. ನಡೆ, ಮೊದಲು ತುಂಬಾ ಹಸುವಾಗಿದೆ. ಭಾರತಿ, ನಿಮ್ಮ ಮಾವನಿಗೆ ಊಟಕ್ಕೆ ಹಾಕೊಡಮ್ಮ. ಆಯ್ತು ಮಾವ, ನೀವು ಬನ್ನಿ. ಇಲ್ಲಮ್ಮ, ನಾನು ಆಮೇಲೆ ಬರ್ತೇನೆ, ನೀನು ಹೋಗ. ಸರಿ. ಅಖಂಡೇಶ್ವರ, ಅಂತ ವಾತ್ಸಲ್ಯ ಗುಣದ ಮಕ್ಕಳನ್ನು ಕೊಟ್ಟೆಪ್ಪ ತಂದೆ ನನ್ನ ಹೊಟ್ಟೆ. ಮಹಾದೇವ, ಮಲತಾಯಿ ಮಗನಾದರೂ ಅವರ ತಮ್ಮಂದಿರ ಮೇಲೆ ಹೆಚ್ಚಿನ ಪ್ರೀತಿಯಿಂದ ಆದರೆ ಈ ಮಲತಾಯಿ ಮಕ್ಕಳ ವಿಷಯ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ತಂದೆ, ಈ ವಿಷಯ ನನ್ನೊಳಗೆ ಉಳಿದುಕೊಳ್ಳಲಿ ದಯವಿಟ್ಟು. ತಂದೆ, ಈ ನಮ್ಮ ಸಂಸಾರದ ಮೇಲೆ ಯಾವ ಕೆಟ್ಟ ಕಣ್ಣನ್ನು ಬೀಳದಾರಂಗೆ ನೋಡು ತಂದೆ, ಯಾವ ಕೆಟ್ಟ ಕಣ್ಣನ್ನು. ಯಾಕಪ್ಪ, ಏನಾಯ್ತು? ಹೀಗೇಕೆ ಮಾತನಾಡುತ್ತಿರುವಿ?
ಯಾಕೋ ನನ್ನ ಎದೆ ನೋಡ್ತಾ ಇದೆ. ಏನಾಯ್ತು ಮಾವ, ಏನಾಯ್ತು ನಿಮಗೆ? ಭಾರತಿ ತೆಗೆದುಕೊಳ್ಳಮ್ಮ, ಇದನ್ನು ನಿನ್ನ ತಾಯಿಗೆ ಒಪ್ಪಿಸಬೇಕಾಗಿತ್ತು. ನಿನಗೆ ಒಪ್ಪಿಸ್ತಾ ಇದ್ದೀನಿ. ಇವತ್ತು ಅಸಂಗವಾಗಿ ಏನೇ ನಾನು ಮಾತನಾಡ್ತಾ ಇದ್ರಲ್ಲ, ಯಮನ ದಾರಿ ನೀವು ನನಗೊಂದು ಮಾತು ನಡೆಸ್ಕೊಡ್ಬೇಕು. ನೀವು ನನಗೊಂದು ಮಾತು ಅಪ್ಪ, ತಂದೆಯ ಮಾತನ್ನು ಮಗನಾದನನ್ನು ಮೀರಬಹುದೇನಪ್ಪ? ಅದರಂತೆ ನೀವಿಬ್ಬರು ವಚನ ಕೊಟ್ಟಂತೆ ಇಂದು ನೀವು ಸತಿ ಪತಿಗಳಾಗಿ ಶ್ರೀರಾಮಚಂದ್ರನಿಗೆ ಬಾಣವನ್ನಿದ್ದಂತೆ ಈ ನನ್ನ ಮಗನ ಮಾತು ಒಳ್ಳೆಯಪ್ಪ. ನನ್ನ ತಮ್ಮಂದಿರ ಸಲುವಾಗಿ ನನ್ನ ಪ್ರಾಣವನ್ನು ಎಲ್ಲಿಯಾದರೂ ಅತ್ತಿತ್ತು ಅವರಿಬ್ಬರನ್ನು ಓದಿಸುತ್ತೇನೆ. ಇದು ಅಖಂಡೇಶ್ವರ ಆದರೆ ಇನ್ನೊಂದು ಮಾತು, ವಿದ್ಯೆಯಿಂದ ಪಳಗುತ್ತಿರುವ ನಿನ್ನ ಸೋದರನನ್ನು ಯಾವತ್ತು ಕೈ ಬಿಡಬೇಡ. ಅವರನ್ನು ಸುರಕ್ಷವಾಗಿ ಕಾಣುತ್ತ ಜೀವನಪ್ಪ ನಿಜದು. ನಾವೆಲ್ಲ ಭಾರತೀಯರ ಪ್ರೀತಿ ಒಂದಾಗಿಸಿ ಕೇಳವೆ ತಾಯಿಯ ಬಂಗಾರವನ್ನು ಮಗನಿಗೆ ಕೊಡಬೇಕೆಂದು ಪ್ರೀತಿಯಿಂದ ದೈವ ಅಲ್ಲಿ ಜೀವ